ಸರ್ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ ಫ್ರೆಂಡ್ಸ್, ಇವರಿಗೆ ಮದುವೆ ಆಗಿಲ್ವಂತ ಯಾರೋ ಹೆಣ್ಣು ಕೊಡೋರು ಇದ್ರೆ ನೋಡಿ ಕೊಡಿ, ಅವ್ರಿಗೆ ಮದುವೆ ಆಗಲಿ ಬೇಗ, ಆದಷ್ಟು ಬೇಗ. ಅಂಕಲ್ ಅಂತ ಕರಿಬೇಡಿ ಅಂದ್ರೆ ಬೇಜಾರು ಮಾಡ್ಕೊಂಡ್ರು. ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಮೇಡಮ್. ಯಾಕೆ ಸರ್ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ? ಎಲ್ಲರೂ ಇಲ್ಲೆಲ್ಲ ರೈತರುಗಳೇ ಬಂದಿದ್ದಾರೆ, ಆದರೂ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಹೆಣ್ಣು ಕೊಡ್ತಾ ಇಲ್ಲ? ನಿಮ್ಗೂ ಆ ಫೀಲಿಂಗ್ಸ್ ಇದೆಯಾ? ಮ್ಯಾಮ್ ಹಂಗೇನಿಲ್ಲ, ನಾನು ಇಂಜಿನಿಯರಿಂಗ್ ಮಾಡ್ತೀನಿ. ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ? ನಾವು ಇಲ್ಲೇ ಟಿ ನರಸೀಪುರ ಹತ್ರ ಚಿಕ್ಕಬಾಗ್ಲು ಅಂತ, ಇಲ್ಲೇ ಮಂಡ್ಯ PS ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತೀನಿ. ಬಟ್ ಆದರೂ ಆ IT ಫೀಲ್ಡ್ಗಿಂತ ಅಗ್ರಿಕಲ್ಚರಲ್ಲೇ ನೆಮ್ಮದಿ ಇದೆ. ಈಗ ಅಲ್ಲಿ ನಮಗೊಂದು 4 lakh ಪ್ಯಾಕೇಜ್ ಆದ್ರೂ ಅಮ್ಮಮ್ಮ ಅಂದರೆ ಒಂದು ತಿಂಗಳಿಗೆ 30 ಬಂದ್ರು ಅದು ಇದು ಅಂದ್ಕೊಂಡು 15 ಹೋಗುತ್ತೆ. ಆ 15 ಹೋಗಿ 15 ಹಸು ತಗೊಂಡಿದ್ರು ವರ್ಷಕ್ಕೆ 5 ಲಕ್ಷ ಕಣ್ಣು ಮುಚ್ಕೊಂಡು ನುಡಿಬೋದು. ಊರ್ಲಿದ್ರು ನೆಮ್ಮದಿಯಾಗಿರ್ತೀವಿ. ಅವ್ರು ಅಲ್ಲೋಗ್ಬಿಟ್ಟು ಒಂದು ವಾರಕ್ಕೆ ಬಂದು ಒಂದು ಸಲ ಏನು ಸಂಸಾರ ಮಾಡೋಕ್ಕಾಗುತ್ತೆ? ಇಲ್ಲಿದ್ರೆ ಚೆನ್ನಾಗಿ ಬಾಂಡಿಂಗ್ ಎಲ್ಲ ಚೆನ್ನಾಗಿದ್ದು ಇಟ್ ವಿಲ್ ಬಿ ಗುಡ್ ನನ್ನ ಪ್ರಕಾರ. ನಿಮ್ಮ ಹೆಸರು? ಗಗನ್ ಅಂತ. ಗಗನ್ ಅಂತ ಹೇಳಿ ಇವ್ರು ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿದಾರಂತೆ. ಸೊ ಈಗ ಮಾತಾಡ್ತಾ ಆನೆ ಜೊತೆ ಇರ್ತೀರಲ್ಲ ಮೇಡಮ್ ಅಂತ ಫಸ್ಟೇ ಕಂಡಿದ್ರು ಆನೆ ಅಂತ ಹೇಳಿ. ಮೈಸೂರಿಗೆಲ್ಲ ತುಂಬ ಥ್ಯಾಂಕ್ಸ್ ಸರ್. ಅಟ್ಲೀಸ್ಟ್ ಅಷ್ಟು ಗುರ್ತು ಹಿಡಿದು ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಎಲ್ಲ ಮಾಡೋದು ತುಂಬ ಧನ್ಯವಾದ ಹೇಳ್ತೀನಿ. ಅದಕ್ಕೆ ಖುಷಿಯಾಗಿ ನಿಮ್ಗೆ ಫಸ್ಟ್ ಬನ್ನಿ ನೀವು ಇಲ್ಲಿ ಅಂತ ಕರೆದಿದ್ದು ನಾನು. ಹೀಗೆ ನಮ್ಮ ಚಾನಲ್ ನೋಡಿ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಶೇರ್ ಮಾಡಬೇಕು. ನಿಮ್ಮೂರಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಮತ್ತೆ ನೀವೇನು ನೆಕ್ಸ್ಟ್ ಏನಾಗಬೇಕು ಅಂತ ಇದ್ದೀರಾ? ನಮ್ದು ಅಗ್ರಿಕಲ್ಚರ್. ಸುಮ್ಮನೆ ಎಜುಕೇಷನ್ ಪರ್ಪಸ್ ಅಂತ ಅಷ್ಟೇ ಕಾಲೇಜ್ ಹೋಗ್ತಿರೋದು. ಬಟ್ ಮೇನ್ ಇರೋದು ಅಗ್ರಿಕಲ್ಚರ್ಲೇ ಏನಾದರೂ ಮಾಡಬೇಕು ಅಂತ. ಒಳ್ಳೇದಾಗಲಿ ಸರ್. ಯಾಕಂದ್ರೆ ಅಗ್ರಿಕಲ್ಚರ್ ಬರೋದು ಎಲ್ಲರಿಗೂ ಸಾಧ್ಯ ಇಲ್ಲ. ಹೋದಾದ್ಮೇಲೆ ನಾವು ಆ ಕೆಲ್ಸಕ್ಕೆ ಹೋಗ್ಬೇಕು, ಫಾರಿನ್ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅದರಲ್ಲಿ ನಿಮ್ಗೆ ಆಲ್ ದಿ ಬೆಸ್ಟ್. ಅಗ್ರಿಕಲ್ಚರ್ ಮಾಡೋದು ಬೇಸೇ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಮತ್ತೆ ಅದ್ರ ಫ್ಯೂಚರ್ ಇದೆ, ಆಕ್ಚುಲಿ ಫ್ಯೂಚರ್ ಇದೆ. ಇಂಜಿನಿಯರ್ಸ್ ಎಲ್ಲ ಮುಂದೆ ಫ್ಯೂಚರಲ್ಲಿ ಪ್ರಾಬ್ಲಮ್ಸ್ಗಳಿದೆ. ಅದು ಈಗ ಸ್ಯಾಲ್ರಿ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಕಮ್ಮಿ ಆಗಿದೆ, ನಿಮಗೂ ಗೊತ್ತಿರುತ್ತೆ. ಲೇ ಆಫ್ಗಳು ನೋಡ್ತಿದ್ರೆ ಹೌದು. ಹಾಗಾಗಿ ಇದಾಗಿದೆ. ಸೊ ಸರ್ ನಿಮ್ದು ಎಲ್ಲಿದೆ? ಬನ್ನು ಗುಲ್ಕನೆಲ್ಲ ಹಾಕಿ ಎಲ್ಲ ಮಾಡ್ತಾರೆ, ತುಂಬ ಟೇಸ್ಟ್ ಆಯಿತು. ನಾನು ಕೂಡ ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಹೇಳಿ ಸರ್. ಎಲ್ಲ ಇದು ಇಲ್ಲೇ ಮಂಡ್ಯದಲ್ಲಿ ತರಿಸಿರೋದು ಮೇಡಮ್. ಇದು ಲಕ್ಷ್ಮಣ ಗುಲ್ಕನ್ ಅಂತ, ಆರ್ಗನ್ ಗುಲ್ಕನ್ ಗಂಜಾಮ್ ಅವ್ರದ್ದು. ಚೆನ್ನಾಗಿತ್ತು, ಚೆನ್ನಾಗಿ ವರ್ಕ್ ಆಯ್ತದೆ ಮೇಡಮ್. ರೈತರ ಮಕ್ಳಿಗೆ ಹೆಣ್ಣು ಕೊಡ್ಸಕ್ಕೆ ಹೇಳಿ ಮೇಡಮ್. ಕೇಳಿ ಫಸ್ಟ್ ಹತ್ರ ಬನ್ನಿ, ಜೂಮ್ ಮಾಡಿ. ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ಸಕ್ಕೆ ಹೇಳಿ, ಯಾರನ್ನೇ ಆದ್ರೂ. ರೈತರ ಮಕ್ಳು ಯಾರು ಇದಿಲ್ಲ, ಕೀಳಾಗಿ ನೋಡಬೇಡಿ. 1-2 ಎಕರೆ ಗದ್ದೆ ಇದ್ರೂ 50 ತೆಂಗಿನ ಸಸಿ ಹಾಕಿರ್ತಾರೆ. 50 ತೆಂಗಿನ ಸಸಿಲಿ ಎಳ್ನೀರು ಕೊಯ್ದ್ರೆ ಮೇಡಮ್, ಇವತ್ತು ನಿಮಗೆ ಗೊತ್ತು ಏನು ರೇಟ್ ಐತೆ ಕೋಕೋನಟ್ ಅಂತ. ಅವ್ರಿಗೂ ಸ್ಯಾಲ್ರಿ ಬಂದಂಗೆ ಬರುತ್ತೆ. ಯಾರು ರೈತರ ಮಕ್ಕಳನ್ನ ಕೀಳಾಗಿ ನೋಡಬೇಡಿ, ಹೆಣ್ಣು ಕೊಡಿ ಅಂತ ಹೇಳ್ತೀವಿ ಸರ್. ನೋಡಿ, ರೈತರ ಮಕ್ಕಳು ಅಂದರೆ ನೋಡಿ, ಇಲ್ಲಿನ ಕೃಷಿ ಮೇಳಕ್ಕೆ ಬಂದರೆ ಈ ಕೃಷಿ ಮೇಳದ ಜೊತೆಗೆ ಹೆಣ್ಮಕ್ಳು ಕೊಡಿ ರೈತರಿಗೆ ಅಂತ ಹೇಳಿದ್ದಾರೆ. ಇದು ಒಂದು ನಮ್ಮ ಈಗ 1-2 ಎಕರೆ ಜಮೀನಿದ್ರೆ ಮೇಡಮ್, ಸುತ್ತ ತೆಂಗಿನ ತೋಟ ಹಾಕಿರ್ತಾರೆ. ಆರಾಮಾಗಿ ಗದ್ದೆ ಹತ್ರ ಓಡಾಡ್ಕೊಂಡು ಇರ್ತಾರೆ. ಆರೋಗ್ಯನೂ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ ಮೇಡಮ್. ಆರಾಮಾಗಿ ಸಂಬಳ ಬಂದಂಗೆ ಬರುತ್ತೆ ಮೇಡಮ್. ಯಾವುದೇ ಇದ್ರು ರೈತರ ಮಕ್ಕಳು ಕುಂತಿದ್ರು 50,000 ಸಂಪಾದನೆ ಮಾಡ್ತಾರೆ ಮೇಡಮ್ ಇವತ್ತಿನ ಕಾಲದಲ್ಲಿ. ಆದ್ರೂ ಜನ ನಮ್ಮೆಲ್ಲ ಅಫಿಷಿಯಲಾಗೆ ನೋಡ್ತಾರೆ, ಬೇರೆಯವರೆಲ್ಲ ರೈತರ ಮಕ್ಕಳನ್ನ ಇದು ಕೀಳಾಗೆ ನೋಡ್ತಾರೆ ಮೇಡಮ್. ಇದು ನಿಮ್ದು ಶಾಪ್ ಏನಾರು ಇದೆಯಾ? ಶಾಪ್ ಇದೆ ಮೇಡಮ್, ಬೆಂಗಳೂರಲ್ಲಿ ಐತೆ. ಎಲ್ಲಿದೆ ಬೆಂಗಳೂರಲ್ಲಿ? ನಾವು ಮೇಡಮ್ ಎಲ್ಲಿ ಈ ಥರ ಲಾಲ್ಬಾಗು ಇಲ್ಲೆಲ್ಲ ಈ ಥರ ಹೇಳಿ ಅಡ್ರೆಸ್ ಹೇಳಿ. ನಿಮ್ಗೆ ಅಡ್ರೆಸ್ ಹೇಳಿ, ಅಲ್ಲಿ ಬರ್ತಾರೆ ಜನ ನೋಡಿ. ನನ್ನ ಚಾನಲಿಂದ ನೋಡಿದಾಗ ಬರ್ತಾರೆ. ಹೌದು ಮೇಡಮ್, ನಾವು ಆ ಬೋಲ್ಡ್ ಹಾಕೊಂಡು ಮಾಮೂಲಿ ಈಗ ಸ್ಟಾಲ್ ಅಂದರೆ ಓಪನ್ ಆಗಿ ಮಾಡಿಲ್ಲ ಮೇಡಮ್. ಈ ಥರ ಪ್ರೋಗ್ರಾಮ್ಗಳು ಎಲ್ಲಿ ಬೀಳುತ್ತೆ ಅಲ್ಲಿ ಮಾತ್ರ ಮಾಡೋದು ಅಷ್ಟೇ. ಯಾವಾಗಲೂ ರೆಗ್ಯುಲರ್ ಮಾಡಲ್ಲ? ರೆಗ್ಯುಲರ್ ಬೇರೆ ಟೈಮಲ್ಲಿ ಏನು ಮಾಡ್ತೀರಾ? ಬೇರೆ ಬಿಸ್ನೆಸ್ ಅಂಗಡಿ ಇದೆ ಮೇಡಮ್. ಮಂಡ್ಯದಲ್ಲಿ ಒಂದು ಚಿಲ್ಲರೆ ಅಂಗಡಿ ಇದೆ. ಓಕೆ, ಒಳ್ಳೇದಾಗಲಿ ಸರ್. ಬೇಗ ಆದಷ್ಟು ಬೇಗ ಇವ್ರಿಗೆ ಒಂದು ಚಾನಲಿಂದ ಒಂದು ಹುಡುಗಿ ಸಿಕ್ಕಲಿ ಮೇಡಮ್. ನನ್ನ ಚಾನಲಿಂದ ಇವ್ರಿಗೆ ಒಂದು ಹುಡುಗಿ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಮೇಡಮ್. ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ನೋಡಿ, ಇವತ್ತೇ ಹೆಣ್ಣು ಆಮೇಲೆ ಲೇಟ್ ಆಗಿಬಿಟ್ರೆ ನಾನು ಸಬ್ಸ್ಕ್ರೈಬ್ ಕ್ಯಾನ್ಸಲ್ ಮಾಡ್ಬಿಡ್ತೀರಾ? ಇಲ್ಲ ಮೇಡಮ್, ನೀವು ಸಪೋರ್ಟ್ ಮಾಡಿದ್ದೀರಲ್ಲ ಮೇಡಮ್, ಅದು ಮನಸ್ಸಲ್ಲಿ ಇಟ್ಕೊಳ್ತೀನಿ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಅಕ್ಕಪಕ್ಕದವ್ರಿಗೂ ಎಲ್ಲರಿಗೂ ಹೇಳ್ಬೇಕಾಯ್ತಾ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಒಳ್ಳೇದಾಗಲಿ. ಮಧುಪ್ರಿಯ ಗೌಡ ಅಂತ ಹೇಳಿ ನನ್ನ ಚಾನಲ್ ಹೆಸರು. ಇರ್ಬೋದು ಮೇಡಮ್, ಆಕ್ಚುಲಿ ನೋಡ್ಬಿಡ್ತೀನಿ.